ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಹಾಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನಾನು ಏನಪ್ಪ ವಿಡಿಯೋ ಮಾಡ್ತೀನಿ ಅಂದರೆ ತಮ್ಮನೇ ನೋಡೇ ಗೊತ್ತಾಗಿರುತ್ತೆ. ಸೊ ನನ್ನ ಮಗಳಿಗೆ ಏನೆಲ್ಲ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ನ್ಯೂ ಮಾಮ್ಸ್ ಯಾರೆಲ್ಲ ಇದ್ದೀರಾ, ಸೊ ಅವರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್, ನೋಡೋಣ ಏನೇನಿದೆ ಈ ಬ್ಯಾಸ್ಕೆಟ್ ಒಳಗಡೆ ಅಂತ. ಸೊ ನಾನು ಬಂದು ಲೋಷನ್ ಬಂದು ಜಾನ್ಸನ್ ಯೂಸ್ ಮಾಡೋದು. ಸೊ ನಾನು ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಜಾನ್ಸನ್ ಬೇಬಿದು ಹಾಕೋದು ಯಾವುದು ಬಾಡಿ ಲೋಷನ್ನು. ಸೊ ಚೆನ್ನಾಗಿದೆ. ಸೊ ನಾನು ಅವಳು ನ್ಯೂ ಬಾರ್ನಿಂದನೂ ಇದೇ ಯೂಸ್ ಮಾಡ್ತಾ ಇರೋದು. ಸೊ ಮುಂದೇನೂ ಇದೇ ಯೂಸ್ ಮಾಡ್ತೀನಿ. ಸೊ ನೋಡಿ, ಇದೇ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಬಂದು ಕ್ರೀಮ್ ಬಂದು ಡರ್ಮಡಿವು. ಸೊ ಏನಕ್ಕೆ ಡರ್ಮಡಿವ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಪಾಪುಗೆ ಸ್ಟಾರ್ಟಿಂಗ್ ಒಂದು ವೀಕ್ ಆದಮೇಲೆ ಫುಲ್ಲು ಗುಳ್ಳೆ ಥರ ಆಗಿಬಿಟ್ಟಿತ್ತು. ಸೊ ಅದನ್ನು ಒಂದು ಪಿಕ್ ಹಾಕ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಆಗಿತ್ತು ಅವಳಿಗೆ ಅಂತ. ಸೊ ಅದಕ್ಕೆ ಡಾಕ್ಟರ್ ಸಜೆಷನ್ ಮಾಡಿದಾಗ ಸೊ ಅವ್ರಿಗೆ ಬರ್ಕೊಟ್ರು. ಸೊ ನಾನು ಯಾವುದೂ ಚೇಂಜ್ ಮಾಡಿಲ್ಲ, ಯಾವುದೇ ರೀತಿ ಬೇರೆ ಏನೂ ಆಗ್ತಿಲ್ಲ. ಸೊ ಇದೊಂದು ಮಾತ್ರ ನಾನು ಯೂಸ್ ಮಾಡ್ತಿರೋದು ಡರ್ಮಡಿವು. ಸೊ ಇದೇ ನಾನು ಹಾಕ್ತಾ ಇರೋದು. ಸೊ ಪೌಡರ್ ಬಂದು ಹಿಮಾಲಯ. ಸೊ ಫಸ್ಟು ಜಾನ್ಸನ್ನೇ ಹಾಕ್ತಿದ್ದೆ. ಅದೇನಾಯಿತು ಅಂದರೆ ಫುಲ್ಲು ಹೆವಿ ಘಾಟದು, ನಮಗೆ ಆಗಲ್ಲ ಇನ್ನು ಮಕ್ಕಳಿಗೆ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಿಲ್ಲ. ಸೊ ಇದೇ ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ. ಸೊ ಬೇಬಿಗೆ ಸ್ಕಿನ್ಗೆ ವರ್ತ್ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ, ನೀವು ಕೂಡ ಹಾಕಿ. ಸೊ ಆಯಿಲ್ ಬಂದು ನನ್ನ ಅವಳಿಗೆ ಮಸಾಜ್ ಮಾಡೋ ಆಯಿಲ್ ಬಂದು ಆಯಿಲಿ ವೆಲ್ ಅವ್ರದ್ದು ಫಿಗಾರೋ ಆಯಿಲ್ ನಾನು ಯೂಸ್ ಮಾಡೋದು. ಸೊ ಇದು ಫೋಟೋ ಬೇಕು ಅಂದರೆ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇದೇ ನಾನು ಆಯಿಲ್ ಯೂಸ್ ಮಾಡೋದು. ನೋಡಿ, ಇದೇ ನಾನು ಆಯಿಲ್ ಯೂಸ್ ಮಾಡೋದು. ಸೊ ಇದು ಮತ್ತು ಬಾದಾಮ್ ಶೀರಮ್ಮು ಇದೊಂದು ಮತ್ತು ಇದೊಂದು ಎರಡೇ ಯೂಸ್ ಮಾಡೋದು. ಇನ್ನು ಯಾವುದೇ ರೀತಿ ಒಂದು ಕೊಬ್ಬರಿ ಎಣ್ಣೆ ಆಗ್ಬೋದು, ಕೈ ಎಣ್ಣೆ ಆಗ್ಬೋದು, ನಾನು ಯೂಸ್ ಮಾಡಲ್ಲ. ಕೂದಲಿಗೆ ಮಾತ್ರ ನಾನು ಕೈ ಎಣ್ಣೆ ಹಾಕೋದು. ಸೊ ಬಾಡಿಗೆಲ್ಲ ಇವೆರಡೇ ಹಾಕೋದು. ಸೊ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಸೊ ಶಾಂಪು ಬಂದು ನಾನು ಮಾಮಾ ಅರ್ತ್ ಅವ್ರದ್ದು. ಸೊ ಜೆಂಟಲ್ ಕ್ಲೆನ್ಸಿಂಗ್ ಶ್ಯಾಂಪು ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡ್ತಿರಲಿಲ್ಲ, ಫಸ್ಟು ಜಾನ್ಸನ್ನೇ ಯೂಸ್ ಮಾಡ್ತಿದ್ದು. ಆದರೆ 5+ ಯಾವುದೂ ಕಡಿಮೆ ಇಲ್ಲ ಅಂತ ಅಂತಿದ್ರು ಅಂದ್ಬಿಟ್ಟು ನಾನು ಯೂಸ್ ಮಾಡಲಿಲ್ಲ. ಸೊ ಇವಾಗ 0+ ತುಂಬಾ ಪ್ರಾಡಕ್ಟ್ಗಳನ್ನ ಇದೆ ಮಾಮಾ ಅರ್ತ್ ಅವ್ರದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ನೀವು ಸುಧಾ ಟ್ರೈ ಮಾಡಿ. ಸೊ ಕಾಜಲ್ ಬಂದು ನನ್ನ ಹಿಮಾಲಯ ಅವ್ರದ್ದೇ ಕಾಜಲ್ಲು. ಸೊ ಇನ್ನು ಬಂದರೆ ಏನಪ್ಪ ಅಂದರೆ, ಸೊ ಡ್ರೈ ಪೌಡ್ರ್ ಬಂದು ನಾನು ಬೋನೆ ಸಿರಿ ಒಂದು ಯೂಸ್ ಮಾಡ್ತೀನಿ. ಸೊ ಅವಳು ಚಿಕನ್ನು ಮಟನ್ನು ಆ ಥರ ತಿಂದಾಗೆಲ್ಲ ತುಂಬ ಅಳ್ತಾಳೆ. ಅವಕ್ಕೋಸ್ಕರ ಅವತ್ತು ಮಾತ್ರ ನಾನು ಯೂಸ್ ಮಾಡೋದು. ಇನ್ನು ಬೇರೆ ಟೈಮಲ್ಲೆಲ್ಲ ನಾನು ಡೈಲಿ ಯೂಸ್ ಮಾಡಲ್ಲ. ಸೊ ಆ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡೋದು ಇದನ್ನು, ಇನ್ನು ಬೇರೆ ಟೈಮಲ್ಲೆಲ್ಲ ನಾನು ಯೂಸ್ ಮಾಡಲ್ಲ. ಸೊ ಡ್ರಾಪ್ಸ್ ಯಾವುದಪ್ಪ ಅಂದರೆ 1.5 years ಇದು ಹಾಕಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸೊ ನೋಡಿ, D3DS ಅಂದ್ಬಿಟ್ಟು. ಸೊ ಇದೊಂದು ನಾನು ಹಾಕ್ತೀನಿ ಅಷ್ಟೇ, ಇನ್ಯಾವುದೂ ಹಾಕ್ತಿಲ್ಲ. ಸೊ ಅದು ಬಿಟ್ಟರೆ ಸ್ವಲ್ಪ ನೆಗಡಿ ಆಗಿತ್ತು ಅವಳಿಗೆ, ಅದು ಬಿಟ್ಟರೆ ಸಿನ್ರೆಸ್ಟ್ ಅಂದ್ಬಿಟ್ಟು ಅದೊಂದು ಯೂಸ್ ಮಾಡ್ತೀನಿ. ಸೊ ಫೋಟೋ ಬೇಕಾದ್ರೆ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇದೊಂದು ಯೂಸ್ ಮಾಡ್ತೀನಿ ಅಷ್ಟೇ, ನೀನು ಯಾವುದೂ ಅಷ್ಟು ಯೂಸ್ ಮಾಡಲ್ಲ. ಸೊ ಅದು ಬಿಟ್ಟರೆ ಇವಾಗ ವ್ಯಾಕ್ಸಿನ್ ಎಲ್ಲ ಹಾಕಿದಾಗ ಅವಳಿಗೆ ಜ್ವರ ಬರುತ್ತಲ್ಲ ಅಂದ್ಬಿಟ್ಟು ಸೊ ಪ್ಯಾರಾಸೆಟಮೆಲ್ ಹಾಕ್ತೀನಿ. ಸೊ ಅಷ್ಟೇ, ಇನ್ಯಾವುದೂ ನಾನು ಏನೂ ಯೂಸ್ ಮಾಡ್ತಿಲ್ಲ. ಸೊ ಅಷ್ಟೇ. ಸೊ ಇದು ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಟೆಡಿ ಬ್ಯಾರು. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಇದೇ ನನ್ನ ಮಗಳಿಗೆ ಯೂಸ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಯೂಸ್ ಮಾಡಿ. ಸೊ ಅದು ಬಿಟ್ಟರೆ ಇದೊಂದು ಯೂಸ್ ಮಾಡ್ತಾಯಿದ್ದೀನಿ, ಪಾಪುಗೆ ಮತ್ತು ಇರುತ್ತೆ ಬೇಬಿ ರಬ್ಬು. ಸೊ ಅಷ್ಟೇ, ಇನ್ನೇನೂ ಯೂಸ್ ಮಾಡ್ತಿಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.